ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಇವತ್ತಿನ ವಿಷಯ ಭಾಳ ಮುಖ್ಯವಾದಂಥ ವಿಚಾರ. ಸಹಾಯ ಬಂದಾಗ ಉಪೇಕ್ಷಿಸಬೇಡಿ. ನೋಡಿ, ನಮ್ಮ ಸೃಷ್ಟಿಯನ್ನು ನೋಡಿ. ಒಂದು ಗಿಡ, ಆ ಗಿಡ ಆಕಾಶದ ಸೂರ್ಯನಿಂದ ಬಿಸಿಲು ಮತ್ತು ಬೆಳಕನ್ನು ಪಡೆಯುತ್ತೆ, ಮಳೆಯಿಂದ ನೀರನ್ನು ಪಡೆಯುತ್ತೆ, ಭೂಮಿಯಿಂದ ಫಲವತ್ತತೆಯನ್ನು ಪಡೆಯುತ್ತೆ, ತನ್ಮೂಲಕ ಸಮೃದ್ಧಿಯನ್ನು ಪಡೆಯುತ್ತೆ. ನಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆ ಏನಂದರೆ, ಸಹಾಯ ಮಾಡಲಿಕ್ಕೆ ಜನ ಬರ್ತಾರೆ, ಸಮಾಜ ಇರೋದು ನಮ್ಮ ಸಹಾಯ ಮಾಡಲಿಕ್ಕೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಸಮಾಜಕ್ಕೆ ನಾವು ಹೇಗೆ ಕೊಡಬೇಕೋ ಅದೇ ರೀತಿ ಸಮಾಜದಿಂದ ಪಡೆಯೋದು ಕೂಡ ನೈಸರ್ಗಿಕ ಕ್ರಿಯೆ ಮತ್ತು ನೈಸರ್ಗಿಕ ಪ್ರಕ್ರಿಯೆ. ನಮ್ಮ ಸಮಸ್ಯೆ ಏನಂದರೆ ನಮ್ಮಲ್ಲಿರುವಂಥ ದುರಭಿಮಾನ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಹುದ್ದೆಯನ್ನು ನಮಗೆ ಆಫರ್ ಮಾಡ್ತಾನೆ, ಬನ್ನಿ ನೀವು ಇಂಥ ಒಂದು ಕೆಲಸವನ್ನು ಅಧಿಕಾರವನ್ನು ನೀವು ವಹಿಸ್ಕೊಳ್ಳಿ. ಇಲ್ಲ, ನಾವು ಆ ಕೆಲಸಕ್ಕೆ ನಾವು ಒಪ್ಪಲ್ಲ. ಯಾಕೆ ಅಂದರೆ ಬೇರೆಯವರಿಂದ ಯಾವುದಾದ್ರೂ ನಾವು ಸಹಾಯವನ್ನು ಪಡೆದರೆ ನಾಳೆ ಅವ್ರಿಗೆ ಮತ್ತೆ ನಾವು ಸಹಾಯ ಆಗಬಹುದು ಅನ್ನುವಂಥ ಆತಂಕ ನಮ್ಮಲ್ಲೇ ಮನೆಯವ್ರದೆ, ನಮ್ಮ ಮನಸ್ಸಿನಲ್ಲಿ ಬೇರೆಯವರಿದೆ. ಆದ್ದರಿಂದ ನಾವು ಬರುವಂಥ ಅವಕಾಶಗಳನ್ನು ನಾವು ಬೇಡ ಅಂತ ನಿರಾಕರಿಸ್ತೀವಿ. ಜೀವನದಲ್ಲಿ ನಿಸರ್ಗದಷ್ಟೇ ಸಹಜವಾಗಿ ನಮಗೆ ಬರುವಂಥ ಅವಕಾಶಗಳನ್ನು ನಾವು ಬಾಚಿಕೊಳ್ಬೇಕು. ಹಾಗಂತೇಳಿ ನಾನು ಗ್ರೀಡಿ ಆಗುವಂಥ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇಲ್ಲ. ಆದರೆ ಯಾವುದಾದ್ರೂ ಒಂದು ಅವಕಾಶ ನಮ್ಮನ್ನು ಹುಡುಕಿಕೊಂಡು ಬಂದಾಗ ನಾವು ಹಿಮ್ಮುಖರಾಗದೆ ಆ ಅವಕಾಶವನ್ನು ನಾವು ಆಪೋಷಣೆ ಮಾಡಬೇಕು, ಅದನ್ನು ಒಪ್ಕೋಬೇಕು. ತನ್ಮೂಲಕ ನಮ್ಮ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವ ವಿಷಯಕ್ಕೋಸ್ಕರ ನಾವು ಜನರನ್ನು ಉಪೇಕ್ಷಿಸ್ತೀವಿ, ಅವಕಾಶವನ್ನು ಉಪೇಕ್ಷಿಸ್ತೀವಿ ಅಂದರೆ, ಒಂದನೆಯದು ನಮಗೆ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿರುತ್ತೆ. ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು. ಎರಡನೇದು, ಆ ವ್ಯಕ್ತಿಯಿಂದ ನಾವು ಸಹಾಯ ಪಡೆದರೆ ನಾಳೆ ನಮ್ಮಿಂದ ಇನ್ನೇನಾದರೂ ಪಡಿಬಹುದು ಅನ್ನುವಂಥ ಗುಮಾನಿ ಇರುತ್ತೆ. ಈ ಎರಡು ಕಾರಣಗಳಿಂದ ನಾವು ಅವಕಾಶದಿಂದ ವಂಚಿತರಾಗ್ತೇವೆ, ನಂತರ ಪರಿತಪಿಸ್ತೇವೆ. ನೆನ್ಪಿಟ್ಕೊಳ್ಳಿ, ನಾವು ಯಾವಾಗಲೂ ಅವಕಾಶವನ್ನು ನಿರಾಕರಿಸಿದಾಗ ಸಂತೃಪ್ತಿಯಿಂದ ಸುಖವಾಗಿರಲ್ಲ. ಮುಂದೊಂದು ದಿವಸ ಹಳಿತೀವಿ, ಛೇ ಎಂಥ ಒಂದು ಅವಕಾಶ ಬಂದಿತ್ತು, ಇಂಥ ಅವಕಾಶ ಬಿಟ್ಬಿಟ್ಟೆ ನಾನು. ಅವತ್ತು ಅವ್ರು ಕೊಡ್ತೀನಿ ಅಂತ ಹೇಳಿದ್ರು, ಕಾರ್ ಕೊಡ್ತೀನಿ ಅಂತ ಹೇಳಿದ್ರು, ನಾನು ಬೇಡ ಅಂದೆ. ಯಾಕೆ ಬೇಡ ಅಂದೆ ಅಂತ ನಾವು ತರ್ಕಬದ್ಧವಾಗಿ ನೋಡಿದಾಗ ನಮ್ಮ ದುರಭಿಮಾನಕ್ಕೋಸ್ಕರ ಬೇಡ ಅಂದಿರ್ತೀವಿ, ಅಥವಾ ನಾವು ಅದಕ್ಕೆ ಪಾತ್ರನಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂದಿರ್ತೀವಿ ಅನ್ನೋದನ್ನು ಮರ್ತು ಬಿಡ್ತೀವಿ, ಜೀವನ ಪೂರ್ತಿ ಹಳಿತೀವಿ. ಆದ್ದರಿಂದ ನಿಸರ್ಗದಷ್ಟೇ ಸಹಜವಾಗಿ ನಮ್ಮ ಸಮಾಜ ನಮಗೆ ಕೊಡಮಾಡುವಂಥ ಸಹಾಯವನ್ನು ಸ್ವೀಕರಿಸೋಣ, ತನ್ಮೂಲಕ ಶ್ರೀಮಂತರಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಬೇರೆ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.